ನಮಸ್ಕಾರ ಎಲ್ಲರಿಗೂ ಶುಭ ಮುಂಜಾನೆ, ಗುಡ್ ಮಾರ್ನಿಂಗ್ ಹೇಳ್ತಾ ನಾವು ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಒಂದು ಸರ್ವಿಸ್ ಬಂದಿದೆ, ಒಂದು ಫ್ಲೋರ್ ಕ್ರೇನು ಗೊರಗುಂಟೆಪಾಳ್ಯ ನಿಯರು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಯಾರಾದರೂ ನಮ್ಮ ಸ್ನೇಹಿತರಿದ್ದರೆ ಮೀಟ್ ಮಾಡೋಣ ಬನ್ನಿ. ಗೊರಗುಂಟೆಪಾಳ್ಯದಲ್ಲಿ ಏನಪ್ಪ ಕೆಲಸ, ಬನ್ನಿ, ಕ್ಯೂರಿಯಾಸಿಟಿ ಇರಲಿ, ಏನಕ್ಕೆ ಹೋಯ್ತಾ ನೀವು ಅನ್ನೋದನ್ನ ತಿಳ್ಕೊಳ್ಳೋಣ. ಬಾಯ್ ಬಾಯ್. ಇಲ್ಲಿ ನಾವು ಗೊರಗುಂಟೆಪಾಳ್ಯಕ್ಕೆ ಕಾಣಿಸ್ಕೊಂಡಿದ್ವಿ. ಸುಮ್ಮನಹಳ್ಳಿಯಿಂದ ಹೋಗ್ಬೇಕಾಗಿತ್ತು. ಸುಮ್ಮನಹಳ್ಳಿ ಅಲ್ಲಿ ಬಿಸಿಯೆಸ್ಟ್ ಸಿಗ್ನಲ್, ಯಾವಾಗಲೂ ಸಿಗ್ನಲ್, ಪೀಪಲ್ ಟ್ರೀ. ನೋಡಿ, ಈ ಥರ ಒಂದು ದೊಡ್ಡ ಬಿಲ್ಡಿಂಗು RNS ಕನ್ಸ್ಟ್ರಕ್ಷನ್ ಅವ್ರದ್ದು. ಇವತ್ತು ನಾವು ಇಲ್ಲಿ ಬಂದಿರೋ ಉದ್ದೇಶ ಏನಪ್ಪ ಅಂತಂದರೆ, ಒಂದು ಫ್ಲೋರ್ ಕ್ರೇನ್ನ ಕೊಟ್ಟಿದ್ದೀವಿ. ಅದೇನೋ ಸಣ್ಣ ಪುಟ್ಟ ಸಮಸ್ಯೆ ಇದೆಯಂತೆ, ಅದನ್ನು ಬಗೆಹರಿಸೋಣ ಅಂತಂದೇಳಿ ಬಂದಿದ್ದೀವಿ. ಈಗ ಆ ಫ್ಲೋರ್ ಕ್ರೇನ್ನ ಎಲ್ಲಿಟ್ಟವರೋ ಏನು ಮಾಡಿಸ್ತಾರೋ ಗೊತ್ತಿಲ್ಲ. ಅದನ್ನು ಹುಡುಕೊಂಡು ಇಷ್ಟು ದೊಡ್ಡ ಬಿಲ್ಡಿಂಗು ಮೇಲಕ್ಕೆ ಹೋಗ್ಬೇಕು ನಾವು. ದೊಡ್ಡ ಬಿಲ್ಡಿಂಗ್ ನೋಡ್ತಿದ್ವಿ, ದೊಡ್ಡ ಬಿಲ್ಡಿಂಗು, ಪ್ಯಾಸೆಂಜರ್ ಲಿಫ್ಟು. ಎಪ್ಪ ತಲೆ ಎತ್ತಿ ನೋಡ್ಬೇಕಲ್ಲ ಮಾರೆ, ಬಿಲ್ಡಿಂಗ್ ಒಳ್ಳೆ ಡ್ರಾಯಿಂಗ್ ಇದೆ. ನಾವು ಈಗ ಲಿಫ್ಟಲ್ಲಿ ಹೋಗುತ್ತೆ. ನಿಮ್ಗೆ ಯಾರು ಬೇಕಾಗುತ್ತೆ ಮೇಲೆ? ಏನು 2 ಕೋಟಿಗ? 2 ಕೋಟಿಗಲ್ಲ, ನಿಮ್ಗೆ ಅಸಿಸ್ಟೆಂಟ್ಗಲ್ಲ. ಅಸಿಸ್ಟೆಂಟ್ಗೆ ಏನು ಬೇಡ, ನಾನು ನೋಡ್ತೀನಿ. ಒಂದು ಅದು SMPS ಆದರೆ ಬಿಚ್ಕೊಂತೀನಿ, ಪ್ರಾಬ್ಲಮ್ ಇದ್ದರೆ. ಎಲ್ಲ ಮೆಗಾ ತಂದಿದ್ದೀನಲ್ಲ, ಸಕ್ಕದಾಗ ಕಾಣ್ತದಲ್ಲ ಸರ್. ಇಲ್ಲಿ ಒಳ್ಳೆ ಫಾರಿನ್ ಆಗೈತಿ. ಅಮೇರಿಕಾ ಇಲ್ಲೇ ಇದೆ, ಬೆಂಗಳೂರಲ್ಲಿ. ಎಲ್ಲೂ ಹೋಗೋದು ಬೇಡ. ಒಳ್ಳೆ ಬೆಂಗಳೂರು ಮೆಟ್ರೋ ವ್ಯೂ ಹೆಂಗೆ ಕಾಣ್ತಾ ಇದೆ ಗುರು. ಅಲ್ಲ, ನಾವೀಗ ನಮ್ಮ ಕ್ರೇನ್ ಇರೋ ಜಾಗದ ಹತ್ರ ಹೋಗೋಣ. ಹೆವಿ ಲೋಡ್ ಮಾಡಿ 1 ಟನ್ ಕೊಟ್ಟು ಕೌಂಟರ್ ಬ್ಯಾಲೆನ್ಸ್ ಎಲ್ಲ ಕೊಟ್ಟಿದ್ವಿ. ಆದರೂ ಗುಬ್ರೆ ಹಾಕಿದ್ರು, ಬಟ್ ಬಿದ್ದಿರಲಿಲ್ಲ. ಕಟ್ಟಿದ್ರು ಸರಿಯಾಗಿ. ಆ ರೇಂಜಿಗೆ ತೂಕ ಇರ್ತಾವೆ ಗ್ಲಾಸು. ಈಗ ನಮ್ದೆಲ್ಲ 300 kg ಇದೆ ಅಷ್ಟೇ, ಮ್ಯಾಕ್ಸಿಮಮ್ 400 kg. ಕಿಂಡ್ರೋಡೆಲ್ಲ ಸೇರಲ್ಲ 600 kg. ಓವರ್ ಗಾಳಿ ಬಂದರೆ ಒಂದಿನ ಒಂದು 200 kg ಅಷ್ಟ. ಹಾಂ, 600 kg ಮ್ಯಾಕ್ಸಿಮಮ್ ಅಷ್ಟೇ. ಓ, ರಿಷಿತಾ ಇಂಜಿನಿಯರ್ಸ್ ಅಲ್ಲಿದೆ ಟಾಪಲ್ಲಿ. ಇದೆ ಅಂಥದ್ದು ಕ್ರೇನ್ ಇದು? ಇದು ಟವರ್ ಕ್ರೇನ್. ಟವರ್ ಕ್ರೇನ್, ಕರೆಕ್ಟ್. ಬಿಲ್ಡಿಂಗ್ ಅವ್ರದ್ದು. ಹಾಂ, ಬಿಲ್ಡಿಂಗ್ ಅವ್ರದ್ದು, ಬಿಲ್ಡರ್ಸ್. ಏನು ಗೊತ್ತಾ, ಹಾಂ, ಇದು ಹಾಕಿ ಎಷ್ಟು ವರ್ಷ ಆಗೈತೆ ಇದು? ಹಾಂ, ಓಡ್ತಾ ಇತ್ತಲ್ಲ. ಓಡ್ತದೆ. ಮೆಕ್ಯಾನಿಕ್ ಚಾರ್ಜ್ ಈ ಬಿಲ್ಡಿಂಗ್ ಒಂದು 15 ವರ್ಷ ಶಾಪಲ್ಲಿ. ವೈರೋಪ್ ಹೆಂಗೆ ಬಿದ್ದೈತೆ. ಹಾಂ, ನಾವು ಕೊಟ್ಟಿರುವಂಥದ್ದು ಇಲ್ಲಿ ಬಂದು ಬಿದ್ದೈತಿ. ಏನದು? ಫ್ಲೋರ್ ಕ್ರೇನ್. ಇದನ್ನ ಹೆಂಗೆ SMPS ಅಂತ ಕರೀತಾರೆ ಇದಕ್ಕೆ. ಲಿಫ್ಟು ಇದು. ವ್ಯೂ ಮಸ್ತ್ ಇದೆ. ರೈಲ್ವೆ ಸ್ಟೇಷನ್ನು ನೋಡಿ. ಇದು ಕ್ರೇನು ಯಾವ ರೀತಿ ಇದೆ. ಚೀನಾ ಲಿಫ್ಟು. ಸ್ಪೀಡು ಈ ಲಿಫ್ಟಲ್ಲಿ ಹೈಟಿಂದ ಹೋಗ್ತಾ ಇದ್ದೀವಿ. ಗೇರ್ ಬಾಕ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಸೇಫ್ಟಿ ಡಿವೈಸ್ ಏನೇನಿದೆ ಅಂತ ನೋಡಿ. ಕ್ರೇನ್ ಆಪ್ರೇಟರ್. ಇಲ್ಲಿ ಗೇರ್ ಹೋಗ್ತಾ ಇದೆ, ಕಾಣ್ತಾ ಇದೆಯಲ್ಲ. ಇದು ಒಂಥರ ಅಂದರೆ ಬ್ಲ್ಯಾಕ್ ಆ್ಯಂಡ್ ಪಿನಿಯನ್ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಗೇಟು ಈ ರೀತಿಯಾಗಿದೆ. ಈ ರೀತಿ ಓಪನ್ ಆಗುತ್ತೆ. ಹಿಂಗಾಸಿ ನಾವು ಹೋಗ್ಬೇಕು. ಇದರ ಜನ ಎಲ್ಲ ಹೋಗ್ಬೇಕು ಗುರು ಹೊರಗಡೆ. ಅದಕ್ಕೆ ವಾಪಸ್ ಕೊಟ್ಟು ಬಂದು ಇಲ್ಲಿ ತಗೊಂತ. ಗಣಪತಿ ಎಲೆಕ್ಟ್ರಿಕಲ್ಸ್.
ಹಾಂ ಗಣಪತಿ ಎಲೆಕ್ಟ್ರಿಕಲ್ಸಲ್ಲಿ ಮಲ್ಟಿ ಸ್ಪ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಟ್ರಾಫಿಕ್ ಜಾಮ್. ಗೊರಗುಂಟೆ ಪಾಳ್ಯ ಬನ್ನಿ ನಿಮ್ಮನ್ನು ನೋಡೇ ಕರ್ಕೊಂಡು ಬಂದಿದ್ದು ಡೌನ್ ಮಾಡಿದ್ದು. ಥ್ಯಾಂಕ್ ಯು. ಬಂದನಪ್ಪ ನಮ್ಮವರಪ್ಪ. ಹಾಂ ಇಷ್ಟು ಬೇಗ ತಗೊಂಡು ಬಂದ್ಬಿಟ್ರ? ಪೀಣ್ಯ ಇಲ್ಲೇ ಹತ್ರ ಅಲ್ಲ, ಹೇಗೆ ಆದ್ರೆ ಗಣಪತಿ ಎಲೆಕ್ಟ್ರಿಕಲ್ಸ್ ಹಾಂ ತಗೊಂಡೋಗಿ ಅದನ್ನು ಲೆಸ್ತು ಮಲ್ಟಿ ಸ್ಪ್ಯಾನ್ ಎಷ್ಟಾಗುತ್ತೆ ಇದು? 1170. डेली काम होता है भैया, डेली काम होता है, डेली आपका काम यही है, लिफ्ट ऑपरेटर. पता नहीं क्या डेली नहीं आता, हम लोग ऐसा सर्विस होने तो आता है. मशीन खराब हो हाँ मशीन खराब हो गया. डर नहीं लगता है इसमें, ये इतना हाइट है ना. हाँ ये फोल्डिंग है ना, हाँ ये वाला लगाने वाला है. हाँ 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 ये काम करने लगा 1 साल. हाँ. इधर कितना देता है? कितना देता है? 15 देता. ए हमको ये वेल्डर चाहिए, कोई ना कोई है तो बोल दो. वो रूम है, रूम देता है. हाँ आफ्टरनून खाना भी देता है. पेमेंट 15,000, हेल्पर को 12,000 और ओटी वेल्डर को 65,000 अला 65 रुपीज़ पर आवर. ऐसा हमारा नंबर नोट कर लो, कोई ना कोई है तो बोल दो. हम आ गया टॉप फ्लोर. ನಾವು ಇವತ್ತು ಇಲ್ಲಿ ಬಂದಿರೋ ಉದ್ದೇಶ, ನಾವು ಒಂದು ಫ್ಲೋರ್ ಕ್ರೇನ್ ಕೊಟ್ಟಿದ್ವಿ. ಈ ಥರ ಕೆಳಗಡೆ ಗಮನಿಸ್ತಾ ಇದ್ದರೆ ನೋಡಿ, ಈ ಥರ ಕ್ರೇನ್ನ ಫ್ಲೋರ್ ಕ್ರೇನ್ ಅಂತ ಕರೀತಾರೆ. ಇದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಮೇಲೆ ಗ್ಲಾಸ್ ಕೊಟ್ಟಿರಲ್ಲ, ಗ್ಲಾಸ್ ಹಾಕೋದಕ್ಕೆ ಸೈಡಲ್ಲಿ ಗ್ಲಾಸ್ ಹಾಕೋದಕ್ಕೆ ಯೂಸ್ ಮಾಡ್ತಾಯಿದ್ರು. ರೋಡು ಗೌರ್ಮೆಂಟ್ ಕಡೆ ಸರ್ಕಲ್ ಆ ಕಡೆ ಹೋಗೋ ರೋಡು. ಏನು ಮಾಡ್ತೀವಿ ಅಂದರೆ, ಇದು ಕಂಟ್ರೋಲ್ ಪ್ಯಾನಲು. ಇದರೊಳಗಡೆ SMPSನ ನಾವು ಬಿಚ್ಕೊಂಡು ಹೋಗಿದ್ವಿ. ಬಿಚ್ಕೊಂಡು ಹೋಗಿ ಮಲ್ಟಿ ಸ್ಪ್ಯಾನ್ ಕಂಪ್ನಿನ ನಾವು ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ ಈಗ. ನೋಡಿ, ಇದು ಒಂದು ಲೈನು ಮತ್ತು ಒಂದು ನ್ಯೂಟ್ರಲ್ಗೆ ಕನೆಕ್ಟ್ ಮಾಡಿದ್ದು. ಔಟ್ಪುಟ್ಸು ಪ್ಲಸ್ ಆರ್ ಮೈನಸ್ ಇದು ಆಲ್ರೆಡಿ
ಇದೆ 7 ಮತ್ತು 1 ಮತ್ತು 7 ತಗೊಂಡಿದ್ದಾರೆ. ಇದನ್ನು ರೀಪ್ಲೇಸ್ ಮಾಡಿ ಇದು ಅಷ್ಟೇ ಕೆಲಸ. ಇವಾಗ ಒಂದ್ಸತಿ ಆನ್ ಮಾಡಿ ಚೆಕ್ ಮಾಡೋಣ. ಆನ್ ಮಾಡಿದಾಗ ಪವರ್ ಬರ್ತಾ ಇದೆ, ಅಂದರೆ 24 ವೋಲ್ಟ್ಸ್ ಬರ್ತಿದೆ ಅಂತ ಅರ್ಥ. ಆಫ್ ಮಾಡ್ಕೊತೀನಿ. ಆಫ್ ಮಾಡಿಕೊಂಡು ಒಂದು ಪ್ಲಸ್ ಒಂದು ಮೈನಸ್ ಕೊಟ್ಟು ಆನ್ ಮಾಡಿ ಚೆಕ್ ಮಾಡಿ ನೋಡೋಣ. ಈಗ SMP ಇನ್ಸ್ಟಾಲ್ ಆಗಿದೆ. ಜೈ ಶ್ರೀರಾಮ್ ಹೆಸರು ಹೇಳ್ಕೊಂಡು ದೇವರನ್ನ ಜಪ ಮಾಡಿಕೊಂಡು ಆನ್ ಮಾಡೋಣ. ಆನ್ ಆಗಿದೆ. ಈಗ ಇಲ್ಲಿ ಪ್ರೆಸ್ ಮಾಡಿದ್ರೆ ಏನೂ ಆಗ್ತಾ ಇರಲ್ಲಪ್ಪ. ಏನೂ ಆಯ್ತಾ ಇಲ್ವಲ್ಲೋ. ಫೈನಲಿ ಎಲ್ಲ ಮುಗಿಸಿ ಕಿತ್ತು ಎಲ್ಲ ಮುಗಿಸಿ ಏನಾಗಿದೆ ಅಂತ ಕಂಡು ಹಿಡ್ದು ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿದಾಯಿತು. ನೋಡಿ ಈಗ ಅಪ್ ಅಂದರೆ ಅಪ್ ಆಗ್ತಾಯಿತ್ತು, ಅಪ್ಪು ಇದು ಓಹೂ, ಒಂದು ಸರ್ವಿಸ್ ಡನ್. ಇಷ್ಟು ಮೇಲಿದೆ. ಇದನ್ನು ಫ್ಲೋರ್ ಕ್ರೇನ್ ಅಂತಾರೆ. ಈ ಸೈಡಲ್ಲಿ ಏನು ಗ್ಲಾಸ್ ಕಾಣ್ತಿದೆಯಲ್ಲ, ಫ್ಲೋರಿಗೆ ಹಾಕೋವಂಥ ಗ್ಲಾಸ್ಗಳನ್ನ ಯೂಸ್ ಮಾಡ್ತಾರೆ. ಇದು ಕೌಂಟ್ರು ಬ್ಯಾಲೆನ್ಸ್ಡ್ ಫ್ಲೋರ್ ಕ್ರೇನ್ ಅಂತಾರೆ. ಗ್ರೌಂಡಿಂದ ಟ್ರೈನಲ್ಲಿ ರೆಡಿ ಮಾಡಿ ಇಳಿದು ಬರಬೇಕಾದ್ರೆ ಲಿಫ್ಟಲ್ಲಿ ಕರ್ಕೊಂಬಂದರು. ಹೋಗ್ಬೇಕಾದ್ರೆ ನಡ್ಕೊಂಡು ಇಳ್ಕೊಂಡು ಹೋಗ್ಬೇಕು. ಯಾಕೆಪ್ಪ ಅಂತಂದರೆ ಟೈಮ್ 1 ಗಂಟೆ ಆಗೈತೆ. ಅವ್ನು ಲಿಫ್ಟು ಆಪ್ರೇಟ್ರು ಇಳಿದು ಊಟಕ್ಕೆ ಹೋಗ್ಬಿಟ್ಟಿರ್ತಾನೆ. ಅವ್ನು ಗೌರ್ಮೆಂಟ್ ಜಾಬ್ ಥರ. ಗೌರ್ಮೆಂಟ್ ಜಾಬೇ ಬೆಸ್ಟ್, ಆರೋಗ್ಯವಾಗಿರ್ಬೋದು. ಒಂದಿಷ್ಟು ಹೊಟ್ಟೆ ಮುಂದೆ ಬರ್ದಂಗೆ, ಯಾವುದೇ ರೀತಿ ಶುಗರ್ BP ಬರ್ದಂಗೆ ಆರಾಮಾಗಿರ್ಬೋದು ಗೌರ್ಮೆಂಟ್ ಜಾಬಲ್ಲಿ. ಯಾಕಂದರೆ ಟೈಮ್ ಟು ಟೈಮ್ ಊಟ ಮಾಡ್ತಾರೆ, ಟೈಮ್ ಟು ಟೈಮ್ ಡ್ಯೂಟಿಗೆ ಹೋಗ್ತಾರೆ, ಟೈಮ್ ಟು ಟೈಮ್ ಪಂಚು, ಈ ರೀತಿಯಾಗಿದೆ. ಇಲ್ಲೂ ಅದೇ ರೀತಿಯೇ ಅವನು ಫಾಲೋ ಮಾಡ್ತಿದ್ದಾನೆ. ಅಪ್ಪ 8ನೇ ಫ್ಲೋರು. ಇಳಿಬೇಕು. ಇಳಿರಣ್ಣು ಏನೋ ಬರ್ದವ್ರೆ ಗೊತ್ತಿಲ್ಲ. ಇಲ್ಲಿಂದ ನೋಡ್ರಿ ಆಫೀಸ್ ವರ್ಕ್ ಸ್ಪೇಸ್ ಎಷ್ಟು ದೊಡ್ಡದಿದೆ. ಇಲ್ಲಿಂದ ಅಲ್ಲಿ ಗಂಟ, ಅಲ್ಲಿಂದ ಇಲ್ಲಿ ಗಂಟ. ಬೆಂಗಳೂರದು ಒಂದು ವ್ಯೂ. ನಾನೀಗ ಅಲ್ಲಾಸಿನೇ ಹೋಗ್ಬೋದು. ಈ ಥರ ಗ್ಲಾಸ್ಗಳು ಏನು ಕಾಣ್ತಾ ಇದ್ದಾವಲ್ಲ, ಈ ಥರ ಗ್ಲಾಸ್ಗಳನ್ನ ನಾವು ಎತ್ತೋದಕ್ಕೆ ಅಲ್ಲಿ ಮೇಲ್ಗಡೆ ಟಾಪಲ್ಲಿ 2 ಕ್ರೇನ್ ಕಾಣ್ತಾ ಇದ್ದಾವಲ್ಲ, ಆ ಥರ ಕ್ರೇನ್ ಯೂಸ್ ಮಾಡಿಬಿಟ್ಟು ಇವರು ಎತ್ತುತ್ತಾರೆ. ತುಂಬ ಕಷ್ಟಪಡ್ತಾರೆ ಇಲ್ಲಿ. ಯಾಕೆ ಅಂತಂದರೆ ಇವ್ರ ಕಷ್ಟ ಏನು ಅಂತಂದರೆ, ಕೆಲಸ ಮಾಡೋದ್ರ ಜೊತೆಗೆ ಅವ್ರ ತಲೆನ ಫುಲ್ಲು ಮೇಲ್ಗಡೆಗೆ ಕಾನ್ಸಂಟ್ರೇಟ್ ಇಟ್ಟಿರ್ಬೇಕು. ಪಟ್ಟೆ ಸೀದಾ ಸಿಕ್ಕಾಪಟ್ಟೆ ನೋವು ಬರ್ತದೆ. ಈ ಪರಿಸ್ಥಿತಿಲಿ ಅವರು ಡೈಲಿ ಕೆಲಸ ಮಾಡಬೇಕು. 12 ಪ್ಯಾನಲ್ ಎತ್ತುತ್ತಾರಂತೆ ಪರ್ ಡೇ. ಇಂಥವು 12ರಿಂದ 13 ಪ್ಯಾನಲ್ ಹೊಡಿತಾರಂತೆ. 15-16 ಹೊಡೆದಿದ್ದೀರಾ? ಈಸಿನಾ ಕೆಲಸ ಕಷ್ಟನಾ? ಓಕೆ. ಯೂಟ್ಯೂಬರ್ಸ್ ನಮ್ಮ ಕ್ರೇನ್ಗೆ ಏನಕ್ಕೆ ಉಪಯೋಗ ಆಗುತ್ತೆ ಅಂತ ಹಾಕಂತೀನಿ. ಆ ಕ್ರೇನ್ ವೀಡಿಯೋ ಮಾಡ್ತೀವಲ್ಲ, ಅಪ್ಲಿಕೇಶನ್ನೇ ಹಾಕೊಂಬ್ಲಿಲ್ಲ ಅಂದರೆ ನಾನು ಮ್ಯಾನುಫ್ಯಾಕ್ಚರ್ ಮಾಡಿ ಏನು ಉಪಯೋಗ ಬಂತು? ಯಾವ ಥರ ಉಪಯೋಗ ಆಗುತ್ತೆ ಅಂತ. ಹಾಂ, 1000 ರೂಪಾಯಿ ಇತ್ತು ಕಣಪ್ಪ 150 kg. ಈ ರೀತಿಯಾಗಿ ಒಂದು ಟಾಂಗ್ ಮಾಡಿಕೊಂಡು ಇವರು ಇದನ್ನು ಟಾಂಗಿಗೆ ಓಕೆ ಆ ರೀತಿಯಾಗಿ ಒಳಗಡೆ ಹಾಕಿ ಲಾಕ್ ಮಾಡ್ತಾರೆ. ಅದಕ್ಕೆ ಇದನ್ನೆರಡು ಹಾಕ್ಬಿಟ್ಟು ಲಾಕ್ ಮಾಡಿ ನೋಡಿ ಯಾವ ರೀತಿಯಾಗಿ ಎತ್ತುತ್ತಾರೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿಗೆ ಗ್ಲಾಸ್ನ ಯಾವ ರೀತಿ ಫಿಟ್ ಮಾಡ್ತಾರೆ ಅಂತ ನಾನಿವತ್ತು ನಿಮಗೆ ತೋರಿಸ್ಕೊಡ್ತೀನಿ.
ಓ ಟೈಟು ಮಾಡ್ಬೇಕಾ? ಇಲ್ಲಾಂದರೆ ಜಾರ್ಖಂಡ್ ಉದುರು ಬಿಡ್ತವೆ ಅಂತೇಳಿ ಅವರು ಆ ಥರ ಒಳಗೆ ಹಾಕ್ಬಿಟ್ಟು ಟೈಟು ಮಾಡ್ತಾರೆ. ಫುಲ್ 100% ಸೇಫ್. ಈ ರೀತಿ ಟೈಟ್ ಮಾಡ್ತಾರೆ ಸೇಫ್ಟಿಗೋಸ್ಕರ. ಟೈಟ್ ಮಾಡಿ ಈಗ ನೋಡಿ ಹಗ್ಗ ಹಿಡ್ಕೊತಾರೆ ಎಷ್ಟು ಸೇಫಾಗಿ. ಬ್ಯಾಲೆನ್ಸ್ ಮಾಡೋದಕ್ಕೆ ಗಾಳಿ ಆಡತ್ತಲ್ಲ, ಗಾಳಿ ಆಡಬಾರ್ದು ಅಂತೇಳಿ. ಎತ್ತರಪ್ಪ ಕಟ್ತಾರೆ, ಲಾಕ್ ಮಾಡ್ತಾರೆ. ಮಾಡಿದ್ರು ನೋಡಿ ಯಾವ ರೀತಿ ಎತ್ತುತ್ತಾರೆ ಅಂತ. ಹಗ್ಗ ಹೆಂಗೆ ಹಿಡ್ಕೊಂಡಿರ್ತಾರೆ ಅವರು ವಿಡಿಯೋ ಮಾಡ್ಕೊಂತವ್ರೆ. ಈ ರೀತಿಯಾಗಿ ಮೇಲೆ ಎತ್ತುತ್ತಾರೆ, ಹಂಗೆ ಎತ್ಕೊಂತೈತದು. ಇವರು ಬ್ಯಾಲೆನ್ಸ್ ಮಾಡ್ತಾರೆ, ಆ ಕಡೆ ಈ ಕಡೆ ಹೋಗಿ ಗೋಡೆಗೆ ಬಡ್ಕೊಂಬಾರ್ದಂಗೆ ನೀಟಾಗಿ ಬ್ಯಾಲೆನ್ಸ್ ಮಾಡಿ ಇಬ್ಬರು ಹಿಡ್ಕೊತಾರೆ. ಆ್ಯಕ್ಚುಲಿ ಇಬ್ಬರು ಕೈಲಿ ಆಗಲ್ಲ, ಆದರೂ ಇವ್ರು ಹೆಂಗೆ ಮ್ಯಾನೇಜ್ ಮಾಡ್ತಾರೋ ಗೊತ್ತಿಲ್ಲ. ಅದಷ್ಟು ತೂಕ ಇರುತ್ತೆ. ಅಲ್ಲಿ ಗಾಳಿ ಆಡಾಡಿಸ್ತಂದರೆ ತುಂಬ ಕಷ್ಟ ಇದೆ ಇದು. ಇಲ್ಲಿಂದ ಅಲ್ಲಿ ಎತ್ತುತ್ತಾರೆ ಅಂದರೆ ಎಷ್ಟೊತ್ತು ಹೋಗ್ಬೇಕು ಮರ ಇದು. ಈ ರೀತಿ ಎತ್ತುಬಿಟ್ಟು ಎಲ್ಲ ಇದೇ ರೀತಿಯಾಗಿ ಹಿಂಗೆ ಬಂದ್ಬಿಟ್ಟು ನೋಡಿ ಈ ಬಿಲ್ಡಿಂಗ್ಗಳಿಗೆ ಫ್ಲೋರ್ ಕ್ರೇನ್ ಆ ರೀತಿಯಾಗಿ ಎತ್ತುತ್ತಾರೆ. ಅಲ್ಲಿಂದ ಅಲ್ಲಿ ಗಂಟ ಎತ್ತಿ ಅಲ್ಲಿಗೆ ಹಾಕೊಂಡು ಲಾಕ್ ಮಾಡ್ಕೊತಾರೆ. ನಮ್ಮ ಕ್ರೇನು ಇಲ್ಲಿ ನೇತಾಡ್ತೈತೆ ನೋಡ್ರಿ. ನಮ್ಮದು ಹೆವಿ ಸ್ಪೀಡ್ ಇದೆ, ಬಟ್ ಯಾಕೋ ಯೂಸ್ ಮಾಡ್ತಾಯಿಲ್ಲ ಗೊತ್ತಿಲ್ಲ. ಆ ರೀತಿಯಾಗಿ ಹಗ್ಗನ ಅವರು ಮರಕ್ಕೆ ಹಾಕ್ಕೊತಾರೆ. ಇವರು ಇಲ್ಲಿ ಒಂದು ತಂತಿಗೆ ಲಾಕ್ ಮಾಡ್ಕೊಂಡಿದ್ದಾರೆ. ಸೊ ಆರಾಮಾಗಿ ಈಸಿಯಾಗಿ ಹೋಗುತ್ತೆ, ಅಳ್ಳಾಡಲ್ಲ. ತಲೆ ನೋವು ಬಂತಪ್ಪ. ನಾನು ನೋಡ್ತಾ 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 ತಲೆ ನೋವು ಬಂತು. ನೋಡಿ ಎರಡು ಕಡೆ ಬ್ಯಾಲೆನ್ಸಿಂಗ್ ಮಾಡಿ ನೋಡ್ರಿ ಆಲೆ ದೂಗಾಡಕ್ಕೆ ಸ್ಟಾರ್ಟ್ ಆಯಿತು. ಗಾಳಿ ಜಾಸ್ತಿ ಆಯಿತು. ಇವ್ರೇನ ಕೈ ಬಿಟ್ಟರು ಅಂದರೆ ಹೋಗಿ ಎಲ್ಲಿಗೆ ಬೇಕಾದ್ರೂ ಹೊಡಿಬೋದು. ಯಪ್ಪ ಬ್ಯಾಲೆನ್ಸಾಗಿ ಎತ್ಕೊಡ್ತಾರೆ. ಒಂದು ಕೆಲಸ ಕಂಪ್ಲೀಟ್ ಆಯಿತು. ಈಗ ಇನ್ನೊಂದು ಸರ್ವಿಸ್ ಹೋಗ್ತಾ ಇದ್ದೀನಿ. ಎಲ್ಲಪ್ಪ ಅಂತಂದರೆ ಆರ್ ಎಮ್ ಸಿ ಲಿಫ್ಟ್ ಯಶವಂತಪುರ RMC ಮಾರ್ಕೆಟ್ ಯಾವ ರೀತಿ ಇದೆ ಅಂತ ನೋಡೋಣ.